ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 4ನೇ ಅಧ್ಯಾಯ 10ನೆಯ ಶ್ಲೋಕ. ವೀತರಾಗ ಭಯಕ್ರೋಧಾಃ ಮನ್ಮಯ ಮಾಮುಪಾಶ್ರಿತಾಃ ಬಹವೋ ಜ್ಞಾನತಪಸಾಃ ಪೂತಾ ಮದ್ಭಾವಮಾಗತಾಃ. Completely rid of attachment, fear and anger, wholly observed in me, depending on me, and pursued by the penance of wisdom. Many have become one with me even in the past. ಇಲ್ಲಿ ಭಗವಂತನ ಉಪದೇಶ ಸರ್ವತೋಮುಖವಾಗಿರ್ತಕ್ಕಂಥದ್ದು. ನನ್ನನ್ನು ಯಾರು ಆಶ್ರಯಿಸಿದಾರೋ ಅವರೆಲ್ಲರೂ ಕೂಡ ಸುಖಿಗಳಾಗಿದ್ದಾರೆ. ಸಾಮಾನ್ಯವಾಗಿ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ಸರಗಳನ್ನು ಬಿಟ್ಟು ಕೇವಲ ನನ್ನ ಸ್ವರೂಪದಲ್ಲಿನೇ ಚಿಂತನಶೀಲರಾಗಿ, ಜಿಜ್ಞಾಸುಗಳಾಗಿ, ತತ್ವಜ್ಞಾನಿಗಳಾಗಿ ಅವರೆಲ್ಲರೂ ಕೂಡ ಬಹಳ ಪವಿತ್ರರಾಗಿದ್ದಾರೆ, ಪಾವನರಾಗಿದ್ದಾರೆ. ಭಾವೋಜ್ಞಾನ ತಪಸಾಹ, ಬಹಳ ಜ್ಞಾನಿಗಳು ಅವರೆಲ್ಲರೂ ನನ್ನಲ್ಲಿ ಸೇರಿ ಏಕತೆಯನ್ನು ಹೊಂದಿದ್ದಾರೆ. ಅವರೆಲ್ಲರೂ ಜನ್ಮ ಕರ್ಮ ಬಂಧನಗಳಿಂದ ಬಿಡುಗಡೆಯನ್ನು ಹೊಂದಿದ್ದಾರೆ. ಪೂತಾಹ, ಪವಿತ್ರರಾಗಿದ್ದಾರೆ, ಪಾವನರಾಗಿದ್ದಾರೆ. ಮತ್ತು ಅವರೆಲ್ಲರೂ ಕೂಡ ನನ್ನಲ್ಲಿಯೇ ಒಂದಾಗಿ ಮುಕ್ತರಾಗಿದ್ದಾರೆ. ಹಾಗಾಗಿ ಮನುಷ್ಯನಿಗೆ ಪ್ರತಿಬಂಧಕಗಳಾಗಿರತಕ್ಕಂಥ ರಾಗ, ಭಯ, ಕ್ರೋಧ, ಮೋಹ, ಮದಮತ್ಸರಾದಿಗಳು ಇವು ಅವರನ್ನು, ಅವರ ಸ್ವರೂಪವನ್ನು ತಿಳಿಯುವುದಕ್ಕೆ, ಅವರ ಸುಖವನ್ನು ಅನುಭವಿಸುವುದಕ್ಕೆ ತಡೆಯನ್ನು ಮಾಡ್ತಾ ಇದ್ದಾವ. ಇವೆಲ್ಲವುಗಳು ಕೂಡ ಹೇಗೆ ಚಂದ ಕಾಣುತ್ತವೆ, ಅಂದ ಕಾಣುತ್ತವೆ, ಆದರೆ ಒಳಗಡೆ ಇವು ಕೊರೆತವನ್ನು ಉಂಟು ಮಾಡುತ್ತವೆ, ದುಃಖವನ್ನು ಉಂಟು ಮಾಡುತ್ತವೆ, ಅವನ ಶರೀರದ ಸ್ವಾಸ್ಥ್ಯವನ್ನು ಹಾಳು ಮಾಡುತ್ತವೆ, ಮನಸ್ಸಿನ ನೆಮ್ಮದಿಯನ್ನು ಹಾಳು ಮಾಡುತ್ತವೆ, ಬುದ್ಧಿಯ ಸ್ಥಿತಿ ಗತಿಗಳನ್ನು ಧ್ವಂಸ ಮಾಡುತ್ತವೆ, ಅವನನ್ನು ಅಧೋಗತಿಗೆ ಎಳೆದುಕೊಂಡು ಹೋಗುತ್ತವೆ. ಆದ್ದರಿಂದ ರಾಗಗಳಿಂದಾಗಲಿ, ಭಯದಿಂದಾಗಲಿ ಮತ್ತು ಕ್ರೋಧಗಳಿಂದಾಗಲಿ ಮನುಷ್ಯನು ದೂರವಾಗಿರಬೇಕು ಅಂತ ಅಭಿಪ್ರಾಯ. ಇವೆಲ್ಲವುಗಳನ್ನು ಬಿಟ್ಟಾಗ, ನನ್ನನ್ನು ಆಶ್ರಯಿಸಿದಾಗ ನಾನು ಯಾವಾಗಲೂ ಅವರಿಗೆ ನನ್ನ ಆತ್ಮದ ಸುಖಿಗಳಾಗಿ ಇಟ್ಟುಕೊಳ್ಳುವುದಕ್ಕೆ ಅವಕಾಶವನ್ನು ಕೊಡುತ್ತೇನೆ. ನನ್ನಲ್ಲಿಯೇ ಅವರು ನನ್ನ ಸುಖವನ್ನು ಹೊಂದಿ ಇರುತ್ತಾರೆ, ನಿತ್ಯ ತೃಪ್ತರಾಗಿರುತ್ತಾರೆ, ಯಾವಾಗಲೂ ಕೂಡ ಅಮೃತಾತ್ಮರಾಗಿರುತ್ತಾರೆ. ಅವರಿಗೆ ಮತ್ತೆ ಎಂದೆಂದೂ ಕೂಡ ಈ ಒಂದು ಜನ್ಮ ಬಂಧನ, ದುಃಖ, ಸುಖ, ದ್ವಂದ್ವಮಯಾತ್ಮಕವಾಗಿರ್ತಕ್ಕಂಥ ಈ ಪ್ರಪಂಚದ ಲೇಪನವು ಇರುವುದಿಲ್ಲ. ಸರ್ವ ಕರ್ಮಗಳಿಂದ ಬಿಡುಗಡೆಯನ್ನು ಹೊಂದುತ್ತಾರೆ, ಸರ್ವ ಜನ್ಮಗಳಿಂದ ಬಿಡುಗಡೆಯನ್ನು ಹೊಂದುತ್ತಾರೆ, ಸರ್ವ ಪಾಪಗಳಿಂದ ಬಿಡುಗಡೆಯನ್ನು ಹೊಂದುತ್ತಾರೆ, ಸರ್ವ ದೋಷಗಳಿಂದ ಬಿಡುಗಡೆಯನ್ನು ಹೊಂದುತ್ತಾರೆ. ಭಯದಿಂದ, ಕ್ರೋಧ, ಕಾಮಾದಿಗಳಿಂದ ಅವರು ವರ್ಜಿತರಾಗಿ ಅಲ್ಲಿಂದ ಸರ್ವ ಸುಖಿಗಳಾಗಿರುತ್ತಾರೆ, ಸರ್ವಾನಂದ ಪ್ರಾಪ್ತಿ ಮಾಡಿಕೊಂಡಿರುತ್ತಾರೆ. ಇದನ್ನೇ ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ಅಂತ ಹೇಳಲಾಗಿದೆ. ಸರ್ವ ದುಃಖಗಳನ್ನು ಕಳೆದುಕೊಂಡು ಸರ್ವಾನಂದವನ್ನು ಹೊಂದಿರುವುದೇ ಮೋಕ್ಷವಾಗಿದೆ. ಹೇಗೆ ಸಕ್ಕರೆ ಗೊಂಬೆ ನಾಶವಾಯಿತು ಅಂತಾದರೆ ಇನ್ನೂ ಸಕ್ಕರೆ ಉಳಿದುಕೊಂಡು ಅದನ್ನು ಮತ್ತೆ ಸಕ್ಕರೆ ಮಾಡಬಹುದು. ಸಕ್ಕರೆಯನ್ನು ಕೂಡ ಕುಡಿದು ತಿಂದು ಖಾಲಿ ಮಾಡಿದಾಗ ಅದು ಹೇಗೆ ಮತ್ತೆ ಸಕ್ಕರೆಯಾಗುವುದಿಲ್ಲವೋ ಹಾಗೆ ಜನ್ಮ ಕರ್ಮವನ್ನು ಕಳೆದುಕೊಂಡು, ತಾಪವನ್ನು ಕಳೆದುಕೊಂಡು, ವ್ಯಾಪವನ್ನು ಕಳೆದುಕೊಂಡು, ಪಾಪವನ್ನು ಕಳೆದುಕೊಂಡು ಜ್ಞಾನವನ್ನು ಪಡೆದುಕೊಂಡಾಗ
ನನ್ನವರಾಗುತ್ತಾರೆ, ಮುಕ್ತರಾಗುತ್ತಾರೆ ಅನ್ನುವಂಥ ಅಭಿಪ್ರಾಯವನ್ನು ಪರಮಾತ್ಮನು ಇಲ್ಲಿ ಹೇಳಿದ್ದಾನೆ. ಹರಿ ಓಂ ತತ್ಸತ್.